ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಈ ಬಿಜೆಪಿಯವರು ಒಂದಾದ್ಮೇಲೆ ಒಂದು ಆರೋಪ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ವಜಾಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಅವ್ರನ್ನ ವಜಾ ಮಾಡಿ, ಇವ್ರನ್ನ ವಜಾ ಮಾಡಿ, ಇದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಪ್ರತಿದಿನ ವಜಾ ಮಾಡಿ ಅಂದರೆ ಏನು ಮಾಡೋದು? ಮೊದಲು ಬಿಜೆಪಿ ಪಕ್ಷವನ್ನು ಸರಿಯಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಸುಧಾಕರ್. ವಿಜಯೇಂದ್ರ ಅವರು ಪ್ರತಿ ದಿವಸ ಅವ್ರನ್ನ ವಜಾ ಮಾಡಿರಿ, ಇವರು ವಜಾ ಮಾಡಿರಿ ಅಂತ ಫಸ್ಟ್ ಅವ್ರ ಪಾರ್ಟಿ ಅವ್ರು ಸರಿಯಾಗಿ ಇಟ್ಕೊಳಕ್ಕೆ ಹೇಳ್ರಿ. ಯಾರೋ ಅಧಿಕಾರಿ ಅಲ್ಲೆಲ್ಲೋ ಯಾವುದೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿರೋ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಒಬ್ಬ ಸಂಬಂಧಪಟ್ಟಂಥ ಮಂತ್ರಿನೇ ರಾಜೀನಾಮೆ ಕೇಳೋದಂದರೆ ಸಾವಿರಾರು ಜನ ಎಂಪ್ಲಾಯ್ಸ್ ಇರ್ತಾರೆ. ಸೊ ಯಾವ ಕಾರಣಕ್ಕೆ ಒಬ್ಬ ಅದು ನಿವೃತ್ತಿ ಅಧಿಕಾರಿ ಆತ ಏನು ಒತ್ತಡ? ಸೊ ಅದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಏನು ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಅಂತ ನಿಮ್ಮ ಮಾಹಿತಿ ಇಲ್ಲ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಕಿರಣ್, ಒಳಗೆ ಗಮನಿಸಬೇಕಾದಂಥ ಸಂಗತಿ ಒಂದು ಲೆಕ್ಕದಲ್ಲಿ ಏನಂದರೆ, ಈತನ ಸಾವಿದೆಯಲ್ಲ, ಈ ಸಾವು ದೊಡ್ಡ ಒಂದು ಸಂಚಲನ ಸೃಷ್ಟಿ ಮಾಡಿದೆ. ಅದರಲ್ಲೂ ಆತ ಸುದೀರ್ಘವಾಗಿ ಆತ ಡೆತ್ ನೋಟ್ ಬರೆದಿಟ್ಟು ಸತ್ತಿರುವಂಥ ಅಧಿಕಾರಿ ನಂಬರ್ 1. ಬಿಜೆಪಿಗೆ ಇದೇ ಅಸ್ತ್ರ. ಏಕೆಂದರೆ ಮೇಲಿಂದ ಮೇಲೆ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಬೇಕು ಅಥವಾ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥ ಮಾತನಾಡ್ತಾರೆ. ಜೊತೆಗೆ ನಾಗೇಂದ್ರ ಇದೀಗ ತಾನೇ ಮಾತನಾಡಿದರು, ಈಗಾಗಲೇ ಸಾಯಂಕಾಲ ತನಕ ನಾನು ಟಾರ್ಗೆಟನ್ನು ಕೊಟ್ಟಿದ್ದೀನಿ, ನಾನು ಡೆಡ್ಲೈನ್ ಕೊಟ್ಟಿದ್ದೀನಿ, ಸಾಯಂಕಾಲದ ಒಳಗಡೆಗೆ ಎಲ್ಲ ಹಣ ವಾಪಸ್ ಬರಬೇಕು ನಿಗಮದ ಖಾತೆಗೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಏನು ನಡೀತಾ ಇದೆ ಅಧಿಕಾರಿ ಸಾವಿಗೆ ಸಂಬಂಧಪಟ್ಟಂಗೆ ಕಿರಣ್? ರಂಗನಾಥ್, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ನಾಗೇಂದ್ರ ತಮ್ಮ ರಾಜೀನಾಮೆಯನ್ನು ಇಲ್ಲಿ ಸ್ಪಷ್ಟವಾಗಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಳ್ಳಿ ಹಾಕಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಪಾತ್ರವೇ ಇದರಲ್ಲಿ ಇಲ್ಲದಿರುವಂಥ ಕಾರಣಕ್ಕಾಗಿ ತಾವು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ನಾಗೇಂದ್ರ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಅವರು ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಅಂದರೆ ನಿಗಮದ ಅಧಿಕಾರಿಗಳನ್ನೇ ಸಂಪೂರ್ಣವಾಗಿ ಜವಾಬ್ದಾರಿ ಮಾಡುವಂಥ ಒಂದು ಮಾತುಗಳನ್ನು ಕೂಡ ಆಡಿದ್ದಾರೆ. ಅವರು ಹೇಳಿರುವಂತಹ ಮಾತುಗಳಲ್ಲಿ ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿರುವಂಥದ್ದು, ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ತಪ್ಪೇನಾದರೂ ಕಂಡು ಬಂದರೆ ಅವರನ್ನ ವಜಾ ಮಾಡುವಂಥ ಮಾತುಗಳನ್ನು ಹೇಳಿದರೆ ಎಲ್ಲವನ್ನೂ ನೋಡಿದರೆ ರಾಜ್ಯ ಸರ್ಕಾರ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳು ಅಂದರೆ ನಿಗಮದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳನ್ನೇ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮತ್ತು ಸಚಿವ ನಾಗೇಂದ್ರ ಕೂಡ ಇಡೀ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕವೇ ತಮ್ಮ ರಾಜೀನಾಮೆ ಇಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಅವರು ಹೇಳಿರುವಂಥದ್ದು. ಇನ್ನು ವಿಪಕ್ಷ ಬಿಜೆಪಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಕೆರಳಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಬಿಜೆಪಿಗೆ ಈ ಒಂದು ಪ್ರಕರಣವನ್ನ ಸಂಪೂರ್ಣವಾದಂತಹ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಇರುವಂತ ಅಸ್ತ್ರ ಏನಂದ್ರೆ, ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈಶ್ವರಪ್ಪ ಸಚಿವರಾಗಿದ್ದಂತ ಸಂದರ್ಭಕ್ಕೆ ಅವರ ವಿರುದ್ಧ ಕೇಳಬಂದಂತಹ ಸಂದರ್ಭದಲ್ಲಿ ಅವರ ರಾಜೀನಾಮೆಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಪಟ್ಟು ಹಿಡಿತು, ನಂತರ ಈಶ್ವರಪ್ಪ ರಾಜೀನಾಮೆಯನ್ನ ಕೊಡಬೇಕಾಯಿತು. ಆ ಪ್ರಕರಣವನ್ನ ಮುಂದಿಟ್ಟುಕೊಂಡು ಅದೇ ಮಾದರಿಯನ್ನ ಮುಂದಿಟ್ಟುಕೊಂಡು ಇಲ್ಲಿ ಬಿಜೆಪಿ ಹೋರಾಟವನ್ನ ಮಾಡಬೇಕಾಗಿದೆ. ಆದ್ರೆ ಅದೇ ಮಾದರಿಯಲ್ಲಿ ಬಿಜೆಪಿ ಈಗ ಹೋರಾಟವನ್ನ ಮಾಡತ್ತಾ ಅನ್ನುವಂತ ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಇಲ್ಲಿ ಬಿಜೆಪಿ ನಾಯಕರು ಹೇಳಿಕೆಯ ಸಂದರ್ಭದಲ್ಲಷ್ಟೇ ಈಶ್ವರಪ್ಪನವರ ರಾಜೀನಾಮೆ ವಿಚಾರವನ್ನು ಉಲ್ಲೇಖಿಸ್ತಾರೆ ಹೊರತು ಆ ವಿಚಾರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡುವಂತ ಮಟ್ಟಕ್ಕೆ ಇನ್ನೂ ಕೂಡ ಯೋಚನೆಯನ್ನ ಮಾಡಿಲ್ಲ. ಯಾಕೆಂದ್ರೆ KS ಈಶ್ವರಪ್ಪ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ರು, ರಾಜೀನಾಮೆಯನ್ನು ಕೊಟ್ಟರು ನಿಜ. ಆದ್ರೆ ನಂತರದ ಬದಲಾದಂತಹ ರಾಜಕಾರಣದ ಪರಿಸ್ಥಿತಿಯಲ್ಲಿ ಈಗ ಈಶ್ವರಪ್ಪ ಬಿಜೆಪಿಯಿಂದಲೇ ಹೊರ ಹೋಗಿದ್ದಾರೆ. ಬಿಜೆಪಿಯಿಂದ ಅವರು ಉಚ್ಚಾಟನೆಗೊಂಡಿರುವಂತಹ ಕಾರಣಕ್ಕಾಗಿ ಅವರ ಹೆಸರನ್ನು ಮುಂದಿಟ್ಟುಕೊಂಡು ಬಿಜೆಪಿ ಈಗ ಮತ್ತೆ ಪ್ರತಿಭಟನೆ ಮಾಡುತ್ತಾ ಅನ್ನುವಂಥದ್ದು ಕೂಡ ಈಗ ಇರುವಂತಹ ಪ್ರಶ್ನೆ. ಹಾಗಾಗಿ ಬಿಜೆಪಿ ಏನು ಪ್ರತಿಭಟನೆ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಈ ಪ್ರಕರಣದ ತಾತ್ವಿಕ ಅಂತ ಒಂದು ಅಂತ್ಯಕ್ಕೆ ಹೋಗುವಂಥದ್ದು ನಿರ್ಧಾರ ಆಗುತ್ತೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.